ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಶ್ಮಿತಾ ನವೀನ್. ಇವತ್ತಿನ ವಿಡಿಯೋದಲ್ಲಿ ಎಗ್ ಪಿಜ್ಜಾ ಮಾಡೋಣ. ಸ್ವೀಟ್ ಕಾರ್ನು, ಚೀಸು, ಇದು ತುರಿದಿಟ್ಕೊಂಡಿರೋ ಅಂಥದ್ದು, ಮತ್ತು ಪನ್ನೀರು, ಕ್ಯಾಪ್ಸಿಕಮ್ಮು, ಮತ್ತು ಆನಿಯನ್ನು, ಇದು ಚಿಲ್ಲಿ ಫ್ಲೇಕ್ಸು, ಆರಿಗಾನೋ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂಥೇಳಿ. ಮತ್ತು ಎಗ್ಗು, ಬಟರು ಬೇಕು. ಒಂದು 3 ಮೊಟ್ಟೆನ ಹೊಡ್ಕೊಬೇಕು. ನಂತರ ಇದನ್ನು ಈ ರೀತಿ ಫುಲ್ಲು ಬೀಟ್ ಮಾಡ್ಕೊಬೇಕು. ಅದೆರಡು ಮಿಕ್ಸ್ ಆಗಬೇಕು, ಎಲ್ಲೋ ಮತ್ತು ವೈಟು. ಆ ರೀತಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಕ್ಕಳಿಗೆ ಹೆಲ್ತಿ, ಇದು ಹೈ ಪ್ರೋಟೀನ್ ಇರುತ್ತೆ ಮೊಟ್ಟೆಯಲ್ಲಿ. ಮತ್ತು ನಾವು ಹಾಕೋ ವೆಜಿಟೇಬಲ್ಸಲ್ಲಿ, ಪನ್ನೀರಲ್ಲಿ ಎಲ್ಲದರಲ್ಲೂ ಇರುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬಟರ್ ಹಾಕ್ಕೋಬೇಕು. ನೋಡಿ, ಬಟರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಟರ್ ಇಲ್ಲ ಅಂದರೆ ಎಣ್ಣೆನಾದರೂ ಹಾಕ್ಕೊಂಡು ಯೂಸ್ ಮಾಡ್ಬೋದು. ನಾನು ಬಟರ್ ಇತ್ತು, ಅದಕ್ಕೋಸ್ಕರ ಬಟರ್ ಹಾಕಿದ್ದೀನಿ. ನೋಡಿ, ಈಗ ಬೀಟ್ ಮಾಡಿ ಇಟ್ಕೊಂಡಿರೋ ಅಂಥ ಎಗ್ಗನ್ನು ಹಾಕ್ಕೊಬೇಕು. ಕ್ಯಾಪ್ಸಿಕಮ್ಮು, ನಿಮ್ಗೆ ಯಾವ ರೀತಿ ಬೇಕು ಅಷ್ಟು ಹಾಕ್ಕೊಬೋದು. ನೋಡಿ, ನಾನು ಆನಿಯನ್ನು ಹಾಕ್ಕೊತಾ ಇದ್ದೀನಿ. ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ಸ್ವಲ್ಪ ಪನ್ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪನ್ನೀರನ್ನು ಮಕ್ಕಳಿಗೆ ಹೆಲ್ತಿಗೆ ಒಳ್ಳೆಯದು, ಪ್ರೋಟೀನ್ ಇರುತ್ತೆ. ಓವೆನ್ ಇಲ್ದೇನೆ ಮಾಡ್ಕೊಬೋದು. ಮತ್ತು ಸ್ವೀಟ್ ಕಾರ್ನ್ ಇತ್ತು, ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಖಾರ ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು. ಸ್ವಲ್ಪ ಆರಿಗ್ಯಾನೋ, ಲಾಸ್ಟಲ್ಲಿ ಸ್ವಲ್ಪ ತುರಿದಿಟ್ಕೊಂಡಿರೋ ಚೀಸ್ ಹಾಕಬೇಕು. ಲಾಸ್ಟಿಗೆ ಇದನ್ನು ಒಂದು ಲಿಡ್ ಮುಚ್ಚಿ 5 ಮಿನಿಟ್ಸ್ ಅದನ್ನು ಕುಕ್ ಮಾಡೋಣ. ಸಣ್ಣ ಉರಿಲಿ ಬೇಯಿಸಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಇದು ಇನ್ನೊಂದು 2 ನಿಮಿಷ ಬೇಯಲಿ. ಒಂದು 2 ನಿಮಿಷ ಬಿಟ್ಕೊಂಡು ಬೆಂದಮೇಲೆ ಅದು ಪಿಜ್ಜಾ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಪಿಜ್ಜಾ ರೆಡಿಯಾಗಿದೆ. ಓವೆನ್ ಇಲ್ಲದೇನೆ ನಾವು ಪಿಜ್ಜಾನ ರೆಡಿ ಮಾಡ್ಕೊಬೋದು. ಹೆಲ್ತಿಯಾಗಿರುತ್ತೆ, ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಈವ್ನಿಂಗ್ ಸ್ನ್ಯಾಕ್ಸಿಗೂ ಮಾಡ್ಕೊಬೋದು. ನೋಡಿ, ಪಿಜ್ಜಾ ರೆಡಿಯಾಗಿದೆ. ಈಗ ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಲಾಸ್ಟಿಗೆ ಕೆಚಪ್ಪು ಮತ್ತು ಆರಿಗಾನೋ ಹಾಕ್ಕೊಂಡು ಅದನ್ನು ತಿಂತಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.